ಚಿಕ್ಕ ಯಜಮಾನ್ರು ಯಾಕೆ ನಮ್ಮೂರಿಗೆ ಬಂದಿದ್ದಾರೆ? ಹೌದು, ಅವರೇನೆ. ಚಿಕ್ಕ ಯಜಮಾನ್ರು ಯಾಕೆ ನಮ್ಮೂರಿಗೆ ಬಂದಿದ್ದಾರೆ? ದಾರಿ ತಪ್ಪೇನಾದ್ರೂ ಬಂದ್ರಾ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ರೂಪಾರಾಣಿಯವ್ರ ಪ್ರೋಗ್ರಾಮ್ ನಡೀತಾ ಇದೆ ಅಲ್ವಾ? ರೂಪಾರಾಣಿ ಪ್ರೋಗ್ರಾಮ್ ಇಲ್ಲಿ ಇಲ್ವಲ್ಲ? ಆ ಥರ ಏನೂ ಇಲ್ಲ. ಇಲ್ಲ ಅಂತ ಹೇಳ್ತೀರಲ್ರಿ? ಇವಾಗ ಅವ್ರ ಹಾಡು ಕೇಳಿಸ್ಕೊಂಡೆ ನಾನು. ಆ ಹಾಡು ಕೇಳ್ತಾನೆ ಇಷ್ಟು ದೂರ ಬಂದೆ. ರೂಪಾರಾಣಿ ಬಗ್ಗೆ, ಅವ್ರ ಹಾಡಿನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ಕೋತೀನಿ ಬಿಡಿ. ಅವ್ರನ್ನ ಕೇಳ್ತೀನಿ. ಅಯ್ಯೋ, ಒಂದ್ ನಿಮಿಷ. ಆ ಹಾಡ್ ಹಾಡಿದ ವಿಷಯನ ಚಿಕ್ಕ ಯಜಮಾನ್ರಿಗೆ ಹೇಳ್ದೆ ಅಂದ್ರೆ ಎಲ್ಲ ಮುಳುಗೋಗುತ್ತೆ. ಏನ್ ಮಾಡ್ಲಿ ಈಗ? ಕೃಷ್ಣ, ನೀನೇ ಕಾಪಾಡ್ಬೇಕು. ನೀನೇ ಕಾಪಾಡ್ಬೇಕು ಕೃಷ್ಣ. ಏನಾಯ್ತ್ರಿ? ಏನಾಯ್ತು ಹೇಳಿ. ನೀವು ರೂಪಾರಾಣಿ ಹಾಡ್ ಕೇಳಿ ರೂಪಾರಾಣಿ ಬಂದಿದ್ದಾರೆ ಅನ್ಕೊಂಡಿದ್ದೀರಲ್ವಾ? ಹೌದು. ನಿಜವಾಗ್ಲೂ ರೂಪಾರಾಣಿ ಬಂದಿಲ್ಲ. ಅವ್ರ ಹಾಡ್ ಮಾತ್ರನೇ ಬಂದಿದೆ. ರೂಪಾರಾಣಿ ಬರ್ದೆ ಅವ್ರ ಹಾಡು ಹೇಗೆ ಬರುತ್ತೆ ರೀ? ಹೇಗೆ ಅಂದ್ರೆ ಹಾಗೆ. ಓಕೆ ಓಕೆ, ಅವ್ರ ಹಾಡನ್ನ ಸಿಸ್ಟಮಲ್ಲಿ ಪ್ಲೇ ಮಾಡಿದ್ರಾ? ಆ ಹಾಡು ಕೇಳಿ ಅವರೇ ಲೈವ್ ಆಗಿ ಹಾಡ್ತಿದ್ದಾರೆ ಅನ್ಕೊಂಡು ಹುಡುಕಾಡ್ಕೊಂಡು ಇಲ್ಲಿಗೆ ಬಂದೆ ನಾನು. ಸರಿ, ಓಕೆ ರೀ. ಅದೇನು ಅಂದ್ರೆ ಅನ್ಕೊಳ್ದೆ ಬರೋ ಅತಿಥಿ ತರ ಶುಭ ಕಾರ್ಯಕ್ಕೆ ಬಂದಿದ್ದೀರಾ. ಬಾಯ್. ಇದನ್ನೇ 50-50 ಮಾಡ್ಕೊಳ್ಳೋಣಂತೆ. ಏನ್ ಹೇಳಿ, ಏನಾಯ್ತು? ಇವಾಗ ನಾನು ಯಾವ ಕಡೆ ಹೋಗ್ಬೇಕು ಅಂತ. ಅದೇನು, ನೀವೆಲ್ಲಿಂದ ಬಂದ್ರೋ ಅಲ್ಲಿಗೆ ಹೋಗಿ. ಎಲ್ಲಿಂದ ಬಂದ್ನೋ ದಾರಿ ಮರ್ತೋಗಿದ್ದೀನಿ ಕಣ್ರಿ. ಆಕ್ಚುಲಿ ಮೇನ್ ರೋಡಲ್ಲಿ ನಮ್ಮ ಕಾರ್ ಇದೆ ಕಣ್ರಿ. ರೂಪಾರಾಣಿ ಹಾಡು ಕೇಳಿದ ತಕ್ಷಣ ಆ ಹಾಡು ಎಲ್ಲಿಂದ ಕೇಳಿಸ್ತಿತ್ತೋ ಆ ಕಡೆಗೆ ಬಂದೇ ಹೊರತು
ಯಾವ ರೂಟಲ್ಲಿ ಬಂದೆ ಅಂತ ನೋಡ್ಕೊಳ್ಳಿಲ್ಲ. ಇಫ್ ಯು ಡೋಂಟ್ ಮೈಂಡ್ ನನಗೆ ಮೇನ್ ರೋಡ್ಗೆ ಹೇಗೆ ಹೋಗಬೇಕೋ ದಾರಿ ತೋರಿಸ್ತೀರಾ? ಸರಿ ಬನ್ನಿ. ಥ್ಯಾಂಕ್ ಯು. ನೈಸ್ ಪ್ಲೇಸ್. ನಾವ್ ಇದಕ್ಕೂ ಮುಂಚೆ ಎಲ್ಲಾದ್ರೂ ಭೇಟಿಯಾಗಿದ್ದೀವಾ? ಏನ್ ಹೇಗ್ ಕೇಳ್ತಾ ಇದಾರೆ? ಅವತ್ತು ನನ್ನ ನೋಡಿರ್ಬೋದಾ? ಹೇಳ್ರಿ, ನಾವ್ ಇದಕ್ಕೂ ಮುಂಚೆ ಎಲ್ಲಾದ್ರೂ ಭೇಟಿಯಾಗಿದ್ದೀವಾ? ಇಲ್ಲ. ನಾನು ನಿಮ್ಮನ್ನ ಎಲ್ಲೂ ನೋಡಿಲ್ಲ, ಆದ್ರೆ ಖಂಡಿತ ಎಲ್ಲೋ ಭೇಟಿಯಾಗಿದ್ದೀವಿ. ಅದೇಗೆ? ಎಲ್ಲ ನೋಡಿಲ್ಲ ಅಂತೀರಾ, ಆದ್ರೆ ಭೇಟಿ ಮಾಡಿದೀವಿ ಅಂತ ಹೇಳ್ತಿದ್ದೀರಾ. ಭೇಟಿ ಮಾಡಿದ್ರೆ ನೋಡ್ದೆ ಹೇಗಿರ್ತೀವಿ? ಒಂದೊಂದ್ಸಲ ಹಂಗೆ ಕಣ್ರಿ, ನೋಡ್ದೆ ಭೇಟಿಯಾಗಿರ್ತೀವಿ, ಭೇಟಿ ಆಗದೆ ನೋಡಿರ್ತೀವಿ. ಭೇಟಿ ಆಗದೆ ನೋಡಿರ್ತೀವ? ಅದ್ ಹೇಗ್ ಸಾಧ್ಯ ಆಗತ್ತೆ? ಆಗತ್ತೆ ರೀ. ಹೇಗೆ ಅಂದ್ರೆ, ಈಗ ನಾನು ನಿಮ್ಮನ್ನ ನೋಡಿದೀನಿ ಅಲ್ವಾ? ಫಾರ್ ಎಕ್ಸಾಂಪಲ್, ಮನೆಗೆ ಹೋದ್ಮೇಲೆ ನಾನು ಮಲ್ಕೊಳ್ಳುವಾಗ ನೀವು ಹಿಡ್ಕೊಂಡಿದ್ದ ಇನ್ಸಿಡೆಂಟ್ನ ನೆನಪು ಮಾಡ್ಕೊಂಡೆ ಅನ್ಕೊಳ್ಳಿ. ಕಣ್ಣು ಮುಂದೆ ನೀವಿಲ್ಲ ಅಂತಂದ್ರೂ ನನ್ನ ಕಣ್ಣಿಗೆ ನೀವು ಕಾಣಿಸ್ತಾ ಇರ್ತೀರ ತಾನೆ. ಅಂದ್ರೆ ಭೇಟಿ ಆಗದೆ ಇದ್ರು ನೋಡ್ದ ಹಾಗೆ ತಾನೆ. ಹಾಗೇನೆ ನಾವು ನೋಡದೆ ಇದ್ರು ಎಲ್ಲಾದ್ರೂ ಭೇಟಿ ಆಗಿದೀವ ಅಂತ ಕೇಳಿದೆ ಅಷ್ಟೆ. ಇಲ್ಲ, ಎಲ್ಲೂ ಭೇಟಿ ಆಗಿಲ್ಲ. ಬನ್ನಿ. ಹಲೋ ಸರ್, ಶಾಪ್ ಓಪನ್ ಮಾಡಿದ್ದಾರೆ. ಶಾಪ್ ಓಪನ್ ಮಾಡಿದ್ರಾ? ಹಾಂ, ನೀವು ಬೇಗ ಬಂದ್ಬಿಡಿ. ನಾನು ನಿಮಗೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತೀನಿ. ಓಕೆ, ನಾವೀಗಲೇ ಹೊರಡ್ತೀವಿ. ಅಣ್ಣ, ಶಾಪ್ ಓಪನ್ ಆಗಿದೆ ಅಂತೆ. ಬಾ ಹೋಗೋಣ. ಅಖಿಲ್ ಎಲ್ಲಿಗೆ ಹೋದ? ಹೌದು, ಎಲ್ಲಿಗೆ ಹೋದ ಇವನು? ಅಖಿಲ್ ಎಲ್ಲಿಗೆ ಹೋಗಿರ್ಬೋದು? ಅಖಿಲ್ ಅದೇನೆ ಮೇನ್ ರೋಡ್. ಹೀಗ್ ನೇರವಾಗಿ ಹೋಗ್ಬೋದು. ಓಕೆ ಕಣ್ರಿ, ಥ್ಯಾಂಕ್ ಯು ಸೋ ಮಚ್.
ಹಾಡು ಹಾಡಿದನ್ನೋ ವಿಷಯ ಚಿಕ್ಕ ಯಜಮಾನ್ರಿಗೆ ಗೊತ್ತಾಗದೆ ಹಾಗೆ ತಪ್ಪಿಸ್ಕೊಂಡೆ. ನನ್ನ ಕಣ್ಣಿಗೆ ಬಿದ್ದರೆ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹೌದು ಸರ್, ಹುಲಿಗೆ ಬಾಯಿಗೆ ಸಿಕ್ಕ ಹಾಕ್ಕೊಂಡಿರೋ ಜಿಂಕೆ ಮರಿ ಕೂಡ ತಪ್ಪಿಸ್ಕೋಬಹುದು, ಆದರೆ ನಿಮ್ಮ ಕಣ್ಣಿಗೆ ಬಿದ್ದಿರೋ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅರ್ಜುನ್, ಮಲ್ಲಿಕಾರ್ಜುನ್. ಸುಂದರ್, ಅರ್ಜೆಂಟ್ ಆಗಿ ನೀನೊಂದು ಕೆಲಸ ಮಾಡಬೇಕು. ಹೇಳಿ ಸರ್. ಈಗಲೇ ಅಮೆರಿಕದಿಂದ ಇಳಿದ್ಲು ಅನ್ನೋ ಥರ ತುಂಬಾ ಮಾಡರ್ನ್ ಆಗಿ ಕಾಣಿಸೋ ಹುಡುಗಿನ ಅರ್ಜೆಂಟ್ ಆಗಿ ಹೈರ್ ಮಾಡಬೇಕು. ಓಕೆ ಸರ್. ಲಂಗು ಲಗಾಮ್ನ ಕಿತ್ತೆಸ್ತಿರೋ 16 ವರ್ಷದ ಅಪ್ಪಟ ಕನ್ನಡ ಹುಡುಗಿನ ಹೈರ್ ಮಾಡಬೇಕು. ಓಕೆ ಸರ್. ಅಂದ್ರೆ ಸರ್, ಈಗ ಇಬ್ರು ಹುಡುಗಿರನ್ನ ಹೈರ್ ಮಾಡ್ಬೇಕಾ ಸರ್? ಇಲ್ಲ, ಒಂದು ಹುಡುಗಿನ. ಅಂದ್ರೆ ಮಾಡರ್ನ್ ಆಗಿರೋ ಹುಡುಗಿನ ಅಥವಾ ಟ್ರೆಡಿಷನ್ ಆಗಿರೋ ಹುಡುಗಿನ? ಮಾಡರ್ನ್ ಆಗಿದ್ದು ಟ್ರೆಡಿಷನಲ್ ಆಗಿ ಕಾಣಿಸೋ ಹುಡುಗಿ, ಇಲ್ದಿದ್ರೆ ಟ್ರೆಡಿಷನಲ್ ಆಗಿದ್ದು ಮಾಡರ್ನ್ ಆಗಿ ಕಾಣಿಸೋ ಹುಡುಗಿ. ಅರ್ಥ ಆಗ್ಲಿಲ್ವಾ? ಅಂದ್ರೆ ಮಾಡರ್ನ್ ಗೆಟಪ್ಗೆ ಟ್ರೆಡಿಷನಲ್ ಗೆಟಪ್ಗೆ ಎರಡಕ್ಕೂ ಸೆಟ್ ಆಗೋಂಥ ಹುಡುಗಿನ ಹೈರ್ ಮಾಡಬೇಕು. ಆಯ್ತು ಸರ್, ಎರಡಕ್ಕೂ ಸೆಟ್ ಆಗೋ ಥರ ಹುಡುಗಿನ ಹೈರ್ ಮಾಡ್ತೀನಿ. ಒನ್ ಮೋರ್ ಥಿಂಗ್, ಬೆಳ್ಳಗೆ ಹೊಳಿತಾ ಇರೋ ಆ ಹುಡುಗಿ ಮೈ ಮೇಲೆ ಚಿಕ್ಕದೊಂದು ಮಚ್ಚೆ ಕೂಡ ಇರಬಾರ್ದು. ಅರ್ಥ ಆಯ್ತಾ? ಕಪ್ಪು ತಿರಸ್ಕಾರ. ಹಾಗೆ ಬೆಳ್ಳಗಿರೋ ಹುಡುಗಿನ ಬಿಟ್ರೆ ಆನಂದ ವರ್ಮ ಅವ್ರ ಮನೆಗೆ ಕಾಲಿಡೋದಕ್ಕಾಗಲ್ಲ ಅಲ್ವಾ? ಅಂದ್ರೆ ಈಗ ನೀವು ಹೈರ್ ಮಾಡು ಅಂತ ಹೇಳಿದ ಹುಡುಗಿ ಆನಂದ್ ವರ್ಮ ಮನೆಗೆ ಭಾವಿ ಸೊಸೆನಾ ಸರ್? ಹೌದು, ಭಾವಿ ಸೊಸೆನೆ. ಆದ್ರೆ ಆಗೋದಕ್ ಮಾತ್ರ ನಾನ್ ಬಿಡಲ್ಲ. ಅದೇಂಗ್ ಸರ್? ಅವಳು ಭಾವಿ ಸೊಸೆ ಅಂತನೂ ಅಂತೀರಾ, ಸೊಸೆ ಆಗ್ಬಾರ್ದು ಅಂತನೂ ಅಂತೀರಾ? ಅಯ್ಯೋ, ನನಗೆಲ್ಲ ಕನ್ಫ್ಯೂಷನ್ ಆಗ್ತಿದೆ ಸರ್. ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ಈಗ ಹೈರ್ ಮಾಡೋ ಹುಡುಗಿ ಆ ಮನೆಗೆ ಭಾವಿ ಸೊಸೆ. ಶ್ಯಾಮ ಅನ್ನೋ ಹುಡುಗಿ ಆ ಮನೆಗೆ ನಿಜವಾದ ಸೊಸೆ. ಶ್ಯಾಮ ಅಂದ್ರೆ ಆವತ್ತು ಷಷ್ಠಿ ಪೂರ್ತಿ ಫಂಕ್ಷನ್ ಅಲ್ಲಿ ನೋಡಿದ್ವಲ್ಲ, ನೀಲ ಮೇಘ ಶ್ಯಾಮ. ಚಪ್ರದ ಪೂಜೆ ಚೆನ್ನಾಗಾಯ್ತು ಅಲ್ವಾ? ಪೂಜೆಗಿಂತ ನಂಗೆ ನೀನು ಹಾಡಿದ ಹಾಡೇ ತುಂಬ ಇಷ್ಟ ಆಯ್ತು. ಹೌದು, ನೀನು ಎಷ್ಟು ಚೆನ್ನಾಗಿ ಹಾಡ್ತೀಯಲ್ಲ. ನೀನು ರೂಪಾರಾಣಿ ಥರ ಪ್ರೋಗ್ರಾಮ್ ಕೊಡ್ಬೋದಲ್ವಾ? ನಾನಾ ಪ್ರೋಗ್ರಾಮ್ಸಾ? ಅಯ್ಯೋ ಬಿಡು. ಆ ಥರ ಹಾಡು ಹೇಳಿದ್ರೆ ನೀನು ರೂಪಾರಾಣಿ ಥರ ಹೆಸರು ದುಡ್ಡು ಸಂಪಾದನೆ ಮಾಡ್ಬೋದಲ್ಲೇ. ಹೆಸರು ದುಡ್ಡು ಬರ್ಬೇಕು ಅನ್ನೋ ಹಾಗಿದ್ರೆ ಅದೇ ಬರುತ್ತೆ. ನೀನು ಹಾಡದೇ ಇದ್ರೆ ಹೇಗೆ ಬರುತ್ತೆ? ಬರುತ್ತೆ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ಅಯ್ಯೋ, ಕಿಟ್ಟುದು ಮಾತ್ರೆ ಎಲ್ಲ ಖಾಲಿ ಆಗಿದೆಯಲ್ಲ, ನೋಡ್ಕೊಳ್ಳೇ ಇಲ್ಲ. ಅಮ್ಮ ಶೋಭಾ, ಏನು? ಕಿಟ್ಟುದು ಮಾತ್ರೆ ಖಾಲಿ ಆಗಿದೆಯಮ್ಮ. ಅದಕ್ಕೆ ನಾನೇನ್ ಮಾಡ್ಬೇಕು? ಗೋವಿಂದನು ಅವರಪ್ಪ ಹೊರಗಡೆ ಹೋಗಿದಾರಲ್ಲ, ಅದಕ್ಕೆ ಅದಕ್ಕೆ ನೀನು ಸಿಟಿಗೆ ಹೋಗಿ ಮಾತ್ರೆ ತರ್ತೀಯೇನೋ ಅಂತ. ಊಟ ಆದ್ಮೇಲೆ ಅವನು ಮಾತ್ರೆ ತಗೋಬೇಕು. ನನಗೆ ಯಾಕೋ ತುಂಬಾ ತಲೆ ನೋಯ್ತಾ ಇದೆ, ನಾನ್ ಹೋಗಲ್ಲ. ತಲೆನೋವಾ? ಯಾವಾಗಿಂದ? ಈಗ ತಲೆ ಬಂತು. ಸಡನ್ ಆಗಿ ಶುರುವಾಯ್ತು. ಇಷ್ಟಕ್ಕೂ ಆ ಮಾತ್ರೆ ವಿಷಯ ನಿಮ್ಮ ಮಗಳಿಗೆ ಹೇಳ್ಬೇಕಿತ್ತು. ಸಮಾರಂಭ ಅಂತ ಹಳ್ಳಿ ದಾಟ್ ಹೋಗಿದ್ದಾಳಲ್ವಾ,
ಇನ್ನೂ 4 ಹೆಜ್ಜೆ ಹಾಕಿ ಸಿಟಿಗೆ ಹೋಗಿ ಮಾತ್ರೆ ತರ್ತಾ ಇದ್ಲು. ನಾನು ಇವಾಗ ನೋಡ್ದೆ ಶೋಭಾ. ಇಲ್ದೇ ಇದ್ದಿದ್ರೆ ಶ್ಯಾಮಂಗೆ ಹೇಳ್ತಾ ಇದ್ದೆ. ಸರಿ ಬಿಡು, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಒಳ್ಳೇದಾಯ್ತು. ನಾವು ಹೋಗಿ ಬರ್ತೀವಿ. ಸರಿ, ಬಾಯ್ ಶ್ಯಾಮ. ಬಾಯ್ ಬಾಯ್. ಅಮ್ಮ, ಎಲ್ಲಿಗೆ ಹೋಗ್ತಾ ಇದೀಯಾ? ಸಿಟಿಗೆ ಹೋಗ್ತಿದ್ದೀನಮ್ಮ. ಕಿಟ್ಟುಗೆ ಮಾತ್ರೆ ತರಬೇಕು. ಅದಕ್ಕೆ ನೀನ್ ಯಾಕೆ ಹೋಗ್ಬೇಕು? ನಿಮ್ಮ ಅಪ್ಪನೂ ಅಣ್ಣ ಹೊರಗಡೆ ಹೋಗಿದ್ದಾರೆ. ನಿಮ್ಮ ಅತ್ತಿಗೇನೋ ತಲೆ ನೋವಂತೆ. ಹೊರಗಡೆ ತುಂಬಾ ಬಿಸ್ಲಿದೆ. ಈ ಬಿಸ್ಲ ನೀನ್ ಹೋದ್ರೆ ನಿಂಗ್ ತಲೆನೋವು ಬರುತ್ತೆ. ನಾನ್ ತಗೊಂಡ್ ಬರ್ತೀನಿ, ಇಲ್ಕೊಡು. ನೀನಾ? ಈಗ ತಾನೇ ಮನೆಗೆ ಬರ್ತಾ ಇದ್ಯಾ? ನಾನು ಹೋಗ್ತೀನಿ ಬಿಡು. ಪರವಾಗಿಲ್ಲ, ಇಲ್ಕೊಡು. ತಗೋ. ನಾನ್ ಹೋಗಿ ಬರ್ತೀನಮ್ಮ. ಹುಷಾರಮ್ಮ. ಅಲ್ಲಿ ನೋಡಿ ಸರ್, ಅದೇ ಶಾಪ್. ಸರ್, ಅವನೇ ಸರ್. ಓಕೆ, ಅವ್ನು ಶಾಪಿಗೆ ಬರ್ತಾ ಇದ್ದ ಹಾಗೆ ನೀನೊಬ್ಬ ಕಸ್ಟಮರ್ ಥರ ಹೋಗಿ ನಾನು ಹೇಳ್ದಾಗ ಕೇಳು. ಆಗಲಿ ಸರ್. ಅಣ್ಣ, ಇಲ್ಲೇ ನಿಲ್ಸಿ. ಸರ್, ಈ ಮಾತ್ರೆ ಇದೆಯಾ? ಒಂದು ನಿಮಿಷ. ಎಷ್ಟಾಯ್ತು ಸರ್? 200 ರೂಪಾಯಿ ಮೇಡಮ್. ಬಾಲ್ ಅಂದ್ರೆ ಕಿಟ್ಟುಗೆ ತುಂಬಾ ಇಷ್ಟ. ಈ ಬಾಲ್ ಎಷ್ಟು? 30 ರೂಪಾಯಿ. ಇವಾಗ ಹೋಗು. ಓಕೆ ಸರ್. ತ್ರಿಬಲ್ ಎ ಮಸಾಲೆ ಪ್ಯಾಕೆಟ್ಸ್ ಇದೆಯಾ? ಹಾಂ ಇದೆ. ಎಷ್ಟು ಬೇಕು? ಇಲ್ಲೇ ನಾವು ಪಕ್ಕದಳ್ಳಿಲಿ ಇರೋದು. ಅಲ್ಲಿ ಹೊಸದಾಗಿ ಒಂದು ಕಿರಾಣಿ ಅಂಗಡಿ ಇಟ್ಟಿದ್ದೀವಿ. ನೀವು ರೇಟ್ ಕಡಿಮೆ ಮಾಡಿಕೊಂಡ್ರೆ ಒಂದು 100 ಪ್ಯಾಕೆಟ್ ತೊಗೊಳ್ತೀನಿ. ಹಾಂ, ರೇಟ್ ಕಡಿಮೆ ಮಾಡ್ತೀನಿ. ಆದರೆ ಸ್ಟಾಕ್ ಇದೆಯಲ್ವೋ ನೋಡಬೇಕು. 1 ನಿಮಿಷ ಇರಿ.
ಏಯ್ ತ್ರಿಬಲ್ ಮಸಾಲ 100 ಪ್ಯಾಕೆಟ್ ಬೇಕಂತೆ, ಇದೆಯೋ ಇಲ್ವೋ ನೋಡ್ರ. ಒಂದು ನಿಮಿಷ ಅಣ್ಣ. ಅಣ್ಣ ಒಂದು 10 ಪ್ಯಾಕೆಟ್ ಕಮ್ಮಿ ಇದೆಯಣ್ಣ, ಒಂದು 10 ನಿಮಿಷ ವೆಯ್ಟ್ ಮಾಡಕ್ಕೆ ಹೇಳು. ಸರಿ ಸರಿ, ಬೇಗ ರೆಡಿ ಮಾಡಿ. ಆಯ್ತು ಅಣ್ಣ. ಒಂದು 10 ನಿಮಿಷ ಆಗುತ್ತೆ, ಪರವಾಗಿಲ್ವಾ? ಹಾಂ, ಪರವಾಗಿಲ್ಲ. ಮತ್ತು ರೇಟು ಪ್ಯಾಕೆಟ್ಗೆ 10 ರೂಪಾಯಿ ಕಡಿಮೆ ಮಾಡ್ತೀನಿ, ಎಲ್ಲ ಸೇರಿ 4000. ನಾನು ಕೊಡ್ತೀನಿ. ಏನಿದು, ತ್ರಿಬಲ್ ಕಂಪ್ನಿಯವರೇ ಬಂದ್ಬಿಟ್ಟಿದ್ದಾರೆ. ಏನು ಹಾಗೆ ನೋಡ್ತಾ ಇದೆಯಾ? ದುಡ್ಡು ನಾನು ಯಾಕೆ ಕೊಡ್ತೀನಿ ಅಂತನಾ? ನಾನು ಕೊಡ್ತೀನಿ ಅಂದಿದ್ದು ದುಡ್ಡನ್ನಲ್ಲ, ಪೊಲೀಸ್ ಕಂಪ್ಲೇಂಟ್. ಪೊಲೀಸ್ ಕಂಪ್ಲೇಂಟ್ ಯಾಕೆ? ಯಾಕ? ನಮ್ಮ ಮಸಾಲ ಪ್ಯಾಕೆಟ್ಗಳನ್ನ ನೀನು ನಕಲಿ ಮಾಡ್ತಾ ಇರೋದಕ್ಕೆ. ನಾನೆಲ್ಲಿ ನಕಲಿ ಮಾಡ್ತಾ ಇದ್ದೀನಿ? ಯಾಕ ಆ ರೂಮ್ಗೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಏನಿದೆ ಆ ರೂಮಲ್ಲಿ? ಮಾಮೂಲಿ ಸ್ಟಾಕ್ ಇದೆ ಅಷ್ಟೇ. ಸ್ಟಾಕ್ ಇದೆಯೋ ಏನಿದೆಯೋ ನೋಡೋಣಂತೆ ಬಾ. ಬಿಡಿ. ಬಿಡಿ ನನ್ನ. ತೆಗಿಯೋ, ತೆಗಿ.